ಹಲೋ ವಿದ್ಯಾರ್ಥಿಗಳೇ, ಈಗ ರೌಂಡ್ 2 ರಿಸಲ್ಟ್ ಅನೌನ್ಸ್ ಆಗಿದೆ. ಆ ರೌಂಡ್ 2 ರಿಸಲ್ಟ್ ಅನೌನ್ಸ್ ಆದಮೇಲೆ ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಬೇಕು, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಚಾಯ್ಸ್ 1 ಆರ್ ಚಾಯ್ಸ್ 2 ಯಾವುದು ಬೆಸ್ಟು ಅಂತ ನನ್ನ ಕೇಳಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೀಗ ಅಲಾಟ್ ಆಗಿರೋ ಸೀಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನಿಮಗದು ಓಕೆನಾ, ಇದಕ್ಕಿಂತ ಇನ್ನೂ ನಮಗೆ ಬೆಸ್ಟ್ ಕಾಲೇಜ್ ಸಿಗೋದಿಲ್ಲ ಇಲ್ಲ ಅನ್ನೋಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೀಗ ಸಿಕ್ಕಿರೋ ಕಾಲೇಜಿಗಿಂತ ಇನ್ನೂ ನಮ್ಗೆ ಒಳ್ಳೆ ಕಾಲೇಜ್ಗಳು ಬೇಕು ಅನ್ನೋ ಒಂದು ಹೋಪ್ ಇದ್ದರೆ ದಯವಿಟ್ಟು ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳೋದಕ್ಕಾಗಲ್ಲ. ಅದಕ್ಕೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗುವಾಗಿಲ್ಲ. ಕ್ಲಿಯರ್? ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ರೌಂಡಲ್ಲಿ ಇದಕ್ಕಿಂತ ಒಳ್ಳೆ ಬೆಸ್ಟ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಮೆಡಿಕಲ್ ಹೋಗ್ತಾರೆ, ಅಥವಾ ಆಯುಷ್ ಕೋರ್ಸ್ಗಳಿಗೆ ಹೋಗ್ತಾರೆ, ಅಥವಾ ಇನ್ನೂ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗ್ತಾರೆ. ಕೆಲವು ಕ್ವಿಟ್ ಆಗ್ತಾರೆ ಈ ರೌಂಡಲ್ಲಿ. ಈಗ ಕೆಲವು ವಿದ್ಯಾರ್ಥಿಗಳು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾರೆ, ಕೆಲವು ವಿದ್ಯಾರ್ಥಿಗಳು ಮೆಡಿಕಲ್ಗೆ ಹೋಗ್ತಾರೆ, ಕೆಲವು ವಿದ್ಯಾರ್ಥಿಗಳಿಗೆ MCCಯಲ್ಲಿ ಸೀಟ್ ಸಿಗುತ್ತೆ, ಹಾಗೆ ಅಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊತಾರೆ. ಕೆಲವು ವಿದ್ಯಾರ್ಥಿಗಳು ನಮಗೆ ಸಿಕ್ಕಿರೋ ಸೀಟ್ಗಳು ಬೇಡ ಅಂತೇಳಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡು, ಹಾಗಾಗಿ ಆ ಎಲ್ಲ ಸೀಟ್ಗಳು ಸಹ ಅಥವಾ ಎಕ್ಸ್ಟ್ರಾ ಯಾವ್ದಾರ ಕೋರ್ಸ್ಗಳು ಆಡಪ್ ಆದರೆ, ಕಾಲೇಜ್ಗಳು ಆಡಪ್ ಆದರೆ ಅವು ಸಹ ನೆಕ್ಸ್ಟ್ ರೌಂಡಲ್ಲಿ ಅವೈಲಬಲ್ ಆಗ್ತವೆ. ಅದಕ್ಕೋಸ್ಕರ ನೀವು ಈಗ ಸಿಕ್ಕಿರೋ ಸೀಟ್ಗಿಂತ ನಮಗಿನ್ನೂ ಬೆಟರ್ ಒಂದು ಬೆಸ್ಟ್ ಕಾಲೇಜು ಸಿಕ್ಕಿದ್ರೆ ಹೋಗ್ತೀವಿ ಅನ್ನೋ ಹಾಗಿದ್ದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಬೇಕು. ಒಂದು ವೇಳೆ ನಿಮಗೀಗ ಸಿಕ್ಕಿರೋ ಸೀಟ್ ಬೇಡ ಅನ್ನಂಗಿದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಬೇಕು. ಬಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಯಾವುದೇ ಕಾಲೇಜು ಯಾವುದೇ ಕೋರ್ಸು ಹೋಲ್ಡ್ ಆಗಿರಲ್ಲ. ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರೆ ಮಾತ್ರ ನೀವು ಅಡ್ಮಿಷನ್ ಆಗಬೇಕು. ನಿಮಗೆ ಬೈ ಚಾನ್ಸ್ ಏನಾದರೂ ಸೀಟ್ ಸಿಗ್ದಲ್ಲೇ ಇದ್ದರೆ ನಿಮಗೆ ಯಾವ ಸೀಟು ಅಲಾಟ್ ಆಗಿರೋದಿಲ್ಲ. ಅದಕ್ಕೆ ಕೇರ್ಫುಲ್ಲಾಗಿ ಯೋಚನೆ ಮಾಡಿ. ಸೆಕೆಂಡ್ ರೌಂಡಲ್ಲಿ ನಿಮಗೊಂದು 30th ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ನೀವೀಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ 30ಗಿಂತ ಬಿಲೋ ಪ್ರಯಾರಿಟಿ ಇರೋ ಎಲ್ಲ ಕಾಲೇಜ್ಗಳು ಡಿಲೀಟ್ ಆಗಿಬಿಡ್ತವೆ. 30 ಆ್ಯಂಡ್ ಎಬೋವ್ ಕಾಲೇಜ್ಗಳು ಮಾತ್ರ ಉಳ್ಕೊತವೆ. ರೈಟ್? ಈಗ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಎಬೋವ್ 30 ಇರೋ ಕಾಲೇಜಸ್ಗಳಲ್ಲಿ ಯಾವ್ದಾರ ಒಂದು ಸೀಟು ಸಿಗಬಹುದು. ಬೈ ಚಾನ್ಸ್ ಸಿಗ್ದಲ್ಲೇ ಇದ್ದರೆ ಆಗ ಈಗ ಅಲಾಟ್ ಆಗಿದೆಯಲ್ಲ ಆ ಸೀಟೇ ಇರುತ್ತೆ. ಅದಕ್ಕೋಸ್ಕರ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ, ಫೀಸನ್ನು ಪೇ ಮಾಡಿ. ಬೆಟರ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೀಗ ಸಿಕ್ಕಿರೋ ಸೀಟು ಬೆಸ್ಟು, ಇದಕ್ಕಿಂತ ನಮಗೆ ಬೇರೆ ಕಾಲೇಜಸ್ ಸಿಗಲ್ಲ, ಅಥವಾ ನೀವು ಹಾಕಿರೋ ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿನೇ ಸಿಕ್ಕಿದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದರೆ ನಾನು ಆಗಲೇ ಹೇಳಿದ್ನಲ್ಲ, ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಯಾವುದೇ ಸೀಟು ಲಭ್ಯ ಇರಲ್ಲ. ಏನಾದರೂ ಸಿಕ್ಕಿದ್ರೆ ಮಾತ್ರ ಸೀಟ್ ಸಿಕ್ಕಿದ್ರೆ ಮಾತ್ರ ನೀವು ಅಡ್ಮಿಷನ್ ಆಗಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ರೌಂಡು ಏನಾದರೂ ಮಾಡಿದ್ರೆ. ಅದಕ್ಕೋಸ್ಕರ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟೇ ಇವತ್ತಿನ ಮಾಹಿತಿ. ನೆಕ್ಸ್ಟ್ ಎಜುಕೇಷನ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಎಜುಕೇಷನ್ ಅಪ್ಡೇಟ್ಸ್. ಟೇಕ್ ಕೇರ್, ಬಾಯ್.